ಎಲ್ಲರಿಗೂ ನಮಸ್ಕಾರ. ನಮ್ಮವರು ಒಂದು ಕಿರು ಪರಿಚಯ. ನಮ್ಮವರು ಸಂಘ ಪ್ರಾರಂಭವಾಗಿದ್ದು 2010ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ನಮ್ಮವರು ಸಂಘವು ಹೊರನಾಡು, ಹೊರದೇಶದ ಕನ್ನಡಿಗರನ್ನು ಒಂದುಗೂಡಿಸುವುದು ಮತ್ತು ಸಹಾಯ ಮಾಡುವ ಉದ್ದೇಶದೊಂದಿಗೆ ಕೆಲಸ ಮಾಡುತ್ತಿದೆ. ನಮ್ಮವರು ಸಂಘದ ಉದ್ದೇಶ ಹೊರನಾಡ ಕನ್ನಡಿಗರಲ್ಲಿ ಕನ್ನಡಾಸಕ್ತಿಯನ್ನು ಮೂಡಿಸುವುದು, ಕನ್ನಡ ಕಲಿಸುವುದು, ಪುಸ್ತಕಗಳನ್ನ ಕನ್ನಡಕ್ಕೆ ಅನುವಾದಿಸುವುದು, ಕನ್ನಡದ ಹಾಗೂ ಕನ್ನಡಿಗರ ಹಬ್ಬ ಹಾಗೂ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವುದು, ಮಕ್ಕಳ ಪ್ರತಿಭೆಯನ್ನ ಹೊರತರಲು ಕತೆ, ಕವನ, ಚರ್ಚೆ ಹಾಗೂ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸುವುದು, ಅನಾಥ ಮಕ್ಕಳಿಗೆ ಸಹಾಯ ಮಾಡುವುದು, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡುವುದು, ಇಂತಹ ಹಲವಾರು ಕೆಲಸಗಳನ್ನ ನಮ್ಮವರು ಸಂಘ ಮಾಡಿಕೊಂಡು ಬರುತ್ತಿದೆ. ನಮ್ಮವರು ಸಂಘ ಪ್ರಾರಂಭವಾದದ್ದು 2010 ಚೆನ್ನೈನಲ್ಲಿ. ಇವತ್ತು ಭಾರತ ದೇಶದ ಸುಮಾರು 18 ರಾಜ್ಯಗಳಲ್ಲಿ ಮತ್ತು 16 ಬೇರೆ ಬೇರೆ ದೇಶಗಳಲ್ಲಿ ನಮ್ಮವರು ಸಂಘ ಉಪಸ್ಥಿತಿ ಇದೆ. ಜಗತ್ತಿನಾದ್ಯಂತ ಸುಮಾರು 4500 ಸದಸ್ಯರನ್ನು ಹಾಗೂ ಸುಮಾರು 60 ಸ್ವಸಹಾಯಕರನ್ನು ಮತ್ತು 30 ಸಮಿತಿ ಸದಸ್ಯರನ್ನ ನಮ್ಮವರು ಸಂಘ ಹೊಂದಿದೆ. ನಮ್ಮವರು ಸಂಘವು ಶಿಕ್ಷಣ, ಆರೋಗ್ಯ, ವೃತ್ತಿ ಬೆಳವಣಿಗೆ, ಕರಿಯರ್ ಗ್ರೋತ್, ಸಾಮಾಜಿಕ ಬೆಳವಣಿಗೆ ಮತ್ತು ಪರಿಸರ ಕಾಳಜಿ ಮುಂತಾದ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ. ನಮ್ಮವರು ಸಂಘವು ಹಲವಾರು ಕನ್ನಡ ಪರ ಕೆಲಸಗಳನ್ನು ವರ್ಷ ಪೂರ್ತಿ ಎಡೆಬಿಡದೆ ಮಾಡಿಕೊಂಡು ಬರುತ್ತಿದೆ. ಅವುಗಳಲ್ಲಿ ಪ್ರಮುಖವಾಗಿ ಕನ್ನಡ ಕಲಿ, ಕನ್ನಡ ಶಾಲೆಗಳ ಸಹಾಯ, ತಪಸ್ಯ NGO ಜೊತೆಗಿನ ಒಡಂಬಡಿಕೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವೃತ್ತಿ ಬೆಳವಣಿಗೆಯ ಸಹಾಯ ಹಾಗೂ ಪ್ರೇಕ್ಷಕರ ಬೇಡಿಕೆಯ ಮೇರೆಗೆ ಕನ್ನಡದ ಚಲನಚಿತ್ರಗಳ ಪ್ರದರ್ಶನ ಏರ್ಪಡಿಸುವುದು ಸೇರಿದೆ. ಕನ್ನಡ ಕಲಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮವರು ಸಂಘವು ಕನ್ನಡದ ಓದು ಬರೆಯುವುದನ್ನು ಕಲಿಸಿಕೊಡುವುದು, ಕರ್ನಾಟಕ ರಾಜ್ಯದ ಕನ್ನಡ ಇತಿಹಾಸದ, ಕನ್ನಡಿಗರ ಕೊಡುಗೆಗಳ ಮತ್ತು ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿ ಹಂಚಿಕೊಳ್ಳುವುದು, ಕರ್ನಾಟಕದ ಸಾಂಸ್ಕೃತಿಕ ಪರಿಚಯ ಮಾಡಿಕೊಡುವ ಕೆಲಸವನ್ನ ಮಾಡಿಕೊಂಡು ಬರುತ್ತಿದೆ. ಕಳೆದ 4 ವರ್ಷಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಆಸಕ್ತರು ಕನ್ನಡ ಕಲಿ ಕಾರ್ಯಕ್ರಮದ ಅಡಿಯಲ್ಲಿ ಕನ್ನಡವನ್ನ ಕಲಿತಿದ್ದಾರೆ ಎಂಬುದು ಅತಿ ಹೆಮ್ಮೆಯ ವಿಷಯ. ಇಲ್ಲಿ ತೋರಿಸಿದ ಸದಸ್ಯರು ಕನ್ನಡ ಕಲಿ ಕಾರ್ಯಕ್ರಮದ ರೂವಾರಿಗಳು. ಯಾರೇ ಕನ್ನಡ ಕಲಿಯಲು ಆಸಕ್ತರಿದ್ದರೆ ಕನ್ನಡ ಕಲಿ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ಮುಖೇನ ಕೋರಿಕೊಳ್ಳುತ್ತಿದ್ದೇವೆ. ಕನ್ನಡ ಶಾಲೆಗಳಿಗೆ ಸಹಾಯ ಕಾರ್ಯಕ್ರಮದ ಅಡಿಯಲ್ಲಿ ಹೊರನಾಡು ಮತ್ತು ಗಡಿನಾಡು ಕನ್ನಡ ಶಾಲೆಗಳಿಗೆ ಪುಸ್ತಕಗಳನ್ನು ಹಂಚಲಾಯಿತು. ಕನ್ನಡ ಶಾಲೆಗಳಲ್ಲಿರುವ ಬಡ ಮಕ್ಕಳಿಗೆ ಸಹಾಯ, ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ, ಕನ್ನಡ ಸಾಹಿತ್ಯದ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಇದರಲ್ಲಿ ಸಕ್ರಿಯವಾಗಿ ಇಲ್ಲಿ ತೋರಿಸಿದ ನಮ್ಮವರು ಸಂಘದ ಸದಸ್ಯರು ತೊಡಗಿಸಿಕೊಂಡಿದ್ದಾರೆ. ನಮ್ಮವರು ಸಂಘವು ತಪಸ್ಯ NGO ದೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಅಡಿಯಲ್ಲಿ ಬಡ ಕುಟುಂಬ ಅಥವಾ ಕಡಿಮೆ ಆದಾಯದ ಕುಟುಂಬಗಳಿಗೆ ಸರ್ಕಾರದ ಸೌಲಭ್ಯಗಳನ್ನ ಒದಗಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದೆ. ಕಳೆದ ತಿಂಗಳಲ್ಲಿ ಸುಮಾರು 92ಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನ ಅರ್ಹ ಕುಟುಂಬಗಳಿಗೆ ಒದಗಿಸಲಾಗಿದೆ. ಇಲ್ಲಿ ತೋರಿಸಿರುವ ಸದಸ್ಯರು ಸಕ್ರಿಯವಾಗಿ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಹಲವು ಸ್ಥಿರಚಿತ್ರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಮೆಟ್ರೋಪಾಲಿಟನ್ ಅಪಾರ್ಟ್ಮೆಂಟ್ನ ಕಾರ್ಯಕ್ರಮದ ಚಿತ್ರಗಳು. ವೃತ್ತಿ ಬೆಳವಣಿಗೆ
ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಮಾರ್ಗದರ್ಶನವನ್ನ ನೀಡಲಾಗುತ್ತಿದೆ. ಸುಮಾರು 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸೌಲಭ್ಯದಡಿಯಲ್ಲಿ ಮಾರ್ಗದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಮನರಂಜನಾ ಕಾರ್ಯಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ಕೃಷ್ಣಂ ಪ್ರಣಯಸಖಿ ಚಲನಚಿತ್ರದ ಪ್ರದರ್ಶನವನ್ನ ಪುಣೆಯಲ್ಲಿ ಆಯೋಜಿಸಲಾಗಿತ್ತು. ವರ್ಷದ ಪ್ರತಿ ತಿಂಗಳು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮವರು ಸಂಘವು ಆಯೋಜಿಸುತ್ತಿದೆ. 2024ರ ಜನವರಿಯಲ್ಲಿ ಕುಟುಂಬ ವಿಹಾರ, ಏಪ್ರಿಲ್ನಲ್ಲಿ ಮಹಿಳೆಯರ ದಿನಾಚರಣೆ, ಜೂನ್ನಲ್ಲಿ ಗಿಡ ನೆಡುವ ಕಾರ್ಯಕ್ರಮ, ಜುಲೈನಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಸಂಭ್ರಮ, ಸೆಪ್ಟೆಂಬರ್ನಲ್ಲಿ ಅನಾಥ ಆಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ, ಅಕ್ಟೋಬರ್ನಲ್ಲಿ ವೃದ್ಧಾಶ್ರಮಕ್ಕೆ ಸಹಾಯ, ನವೆಂಬರ್ನಲ್ಲಿ ನಮ್ಮವರ ಹಬ್ಬ ಕನ್ನಡ ಹಬ್ಬಗಳನ್ನ ಆಯೋಜನೆ ಮಾಡಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳ ಹಲವು ಸ್ಥಿರಚಿತ್ರಗಳು ಈಗ ತಮ್ಮೆದುರಿಗೆ. ಕುಟುಂಬ ವಿಹಾರ ಕಾರ್ಯಕ್ರಮದಲ್ಲಿ ಸುಮಾರು 70 ಕುಟುಂಬಗಳ 200ಕ್ಕೂ ಹೆಚ್ಚು ಜನರು ಸೇರಿದ್ದರು. ನಮ್ಮವರು ಮಹಿಳೆಯರ ದಿನಾಚರಣೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಗಿಡ ನೆಡುವ ಕಾರ್ಯಕ್ರಮವನ್ನ ಖಡಕ್ವಾಸ್ಲಾ ಪುಣೆಯಲ್ಲಿ ಏರ್ಪಡಿಸಲಾಗಿತ್ತು. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಂಭ್ರಮದ ಭಾಗವಾಗಿ ಕನ್ನಡ ಕಲಿ ಪರೀಕ್ಷೆ ಮತ್ತು ಕವಿಗೋಷ್ಠಿಯನ್ನ ಆಯೋಜಿಸಲಾಗಿತ್ತು. ಆರೋಗ್ಯ ಶಿಬಿರವನ್ನ ಪುಣೆಯ ಯಶವಂತರಾಯ ಚೌಹಾಣ್ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಆಶ್ರಯ ಶಾಲೆ ಬೋಸರಿಯಲ್ಲಿ ಆಯೋಜಿಸಲಾಗಿತ್ತು. ಆನಂದಗಣ ವೃದ್ಧಾಶ್ರಮಕ್ಕೆ ಭೇಟಿ ಮತ್ತು ಆರ್ಥಿಕ ಸಹಾಯವನ್ನ ಒದಗಿಸಲಾಯಿತು. ನಮ್ಮವರು ನಮ್ಮವರಾದ ತಮ್ಮೆಲ್ಲರ ಪಾಲ್ಗೊಳ್ಳುವಿಕೆ, ಪ್ರೋತ್ಸಾಹ, ಸಹಾಯದ ಪ್ರತಿರೂಪ. ನಮ್ಮವರು ಆಯೋಜಿಸುವ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಕೊಡುವ ಪ್ರೋತ್ಸಾಹ ನಮ್ಮವರನ್ನ ಹುರಿದುಂಬಿಸುತ್ತದೆ. ನಮ್ಮವರು ಸಂಘದ ಸಮಿತಿ ಸದಸ್ಯರು ಅವಿರತವಾಗಿ ನಮ್ಮವರ ಕಾರ್ಯಕ್ರಮದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ದಿನೇ ದಿನೇ ಹೊಸ ಉತ್ಸಾಹಿಗಳು ಸಮಿತಿಯ ಸದಸ್ಯರಾಗಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ನಮ್ಮವರು ಸಂಘದ ಸದಸ್ಯರಾಗಲು ಹೆಚ್ಚಿನ ಮಾಹಿತಿ ಪಡೆಯ ಬಯಸುವವರು ಇಲ್ಲಿ ನೀಡಿರುವ ಸ್ಥಳಗಳಲ್ಲಿ ಮಾಹಿತಿಗಾಗಿ ಸಂಪರ್ಕಿಸಬಹುದು. ನಮ್ಮವರು ಸಂಘದಿಂದ 2024 ಡಿಸೆಂಬರ್ 7ರಂದು ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬವನ್ನ ಚೆನ್ನೈನಲ್ಲಿ ಆಯೋಜಿಸಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಆಹ್ವಾನಿಸುತ್ತಿದ್ದೇವೆ. ತಮ್ಮ ಸಂಬಂಧಿಕರು ಹಾಗೂ ಸ್ನೇಹಿತರು ಯಾರು ಚೆನ್ನೈಯಲ್ಲಿದ್ದರೆ ಅವರಿಗೂ ಸಹಿತ ಈ ವಿಷಯವನ್ನ ತಾವು ತಿಳಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇವೆ. ಬನ್ನಿ ಎಲ್ಲರೂ ಜೊತೆಗೂಡಿ ನಮ್ಮಿಂದ ಆದಷ್ಟು ಈ ಸಮಾಜಕ್ಕೆ, ಸುತ್ತ ಇರುವಂತಹ ಜನಕ್ಕೆ ಸಹಾಯ ಮಾಡೋಣ. ಕನ್ನಡವನ್ನ ಮರೆಯದಿರೋಣ, ಕನ್ನಡವನ್ನ ಬಳಸೋಣ, ಬೆಳೆಸಿ ಉಳಿಸೋಣ.